ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ನಿನ್ನೆ ನಾನು ಒಂದು ನ್ಯೂಸನ್ನು ನೋಡಿದೆ. ಹಾವೇರಿ ಕಡೆದು ಒಬ್ಬ ರೈತ ನನಗೆ ಹೆಣ್ಣು ಸಿಗಲಿಲ್ಲ ಎಂಬ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡು, ನ್ಯೂಸ್ ಹೆಣ್ಣು ಸಿಕ್ಕಿಲ್ಲ ಎಂಬ ಕಾರಣಕ್ಕೋಸ್ಕರ, ಮದುವೆ ಆಗಲಿಲ್ಲ ಎಂಬ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ. 100-150ಕ್ಕೂ ಹೆಚ್ಚು ಕನ್ಯೆಗಳನ್ನು ನೋಡಿದ್ದ, ಆದರೆ ಮದುವೆ ಆಗಲಿಲ್ಲ ಎಂಬ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡು ನ್ಯೂಸನ್ನು ನಾನು ಓದಿದೆ. ಯಾಕೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ? ಅವನು ನೆಪ ಮಾತ್ರ. ಈ ಥರ ಅನೇಕ ಪ್ರಕರಣಗಳು ಆಗ್ತದವೆ. ಅನೇಕ ಜನರು ಈ ಥರ ಆತ್ಮಹತ್ಯೆ ಮಾಡ್ಕೊತಾರೆ. ಹೆಣ್ಣು ಮದುವೆ ಆಗಲಿಲ್ಲ ಎಂಬ ಕಾರಣಕ್ಕೋಸ್ಕರ ಅವನು ಆತ್ಮಹತ್ಯೆ ಮಾಡ್ಕೊಂಡ, ಆದರೆ ಹೆಂಡತಿ ಡೈವರ್ಸ್ ಕೊಟ್ಲು ಎಂಬ ಕಾರಣಕ್ಕೂ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ. ಅಥವಾ ಹೆಂಡತಿ ಸತ್ಲು ಎಂಬ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ. ಈ ಥರ ಪ್ರಕರಣಗಳು ಎರಡು ಕಡೆಗೂ ಇದ್ದಾವೆ. ಹೆಣ್ಣಿನ ಕಡೆಗೂ ಇದ್ದೇವೆ. ಗಂಡ ಕೈ ಕೊಟ್ಟ ಎಂಬ ಕಾರಣಕ್ಕೋಸ್ಕರ ಸ್ತ್ರೀಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇದ್ದಾವೆ. ಗಂಡ ಸಿಗಲಿಲ್ಲ ಅನ್ನೋಕ್ಕೋಸ್ಕರ, ಅವಳು ಪ್ರೀತಿಸ್ತಿರುವಂತಹ, ಅವಳು ಬಯಸಿದಂಥ ಗಂಡ ಸಿಗಲಿಲ್ಲ ಅನ್ನೋಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಂಥ ಯಂಗ್ಸ್ರು, ಸ್ತ್ರೀಯರು ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣಗಳು ಇದ್ದಾವೆ. ಏನು ಇದಕ್ಕೆಲ್ಲ ಪರಿಹಾರ? ಹೌದು, ಇವತ್ತು ಹೆಣ್ಣಿನ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ, ನಾವು ಒಪ್ಪಿಗೆಬೇಕು ಇದನ್ನು. ಎಸ್ಪೆಷಲಿ ಇವತ್ತು ರೈತನ ಮಕ್ಕಳಿಗೆ ಕನ್ಯೆಗಳು ಸಿಗ್ತಾ ಇಲ್ಲ. ಇದು ವಾಸ್ತವ, ಸತ್ಯನೇ. ರೈತರ ಮಕ್ಕಳಿಗೆ ಅಷ್ಟೇ ಅಲ್ಲ, ಎಷ್ಟೋ ಜನ ಮಧ್ಯಮ ವರ್ಗದಲ್ಲಿ ಕೆಲಸ ಮಾಡುವಂಥ ಎಷ್ಟೋ ಜನ ಯುವಕರಿಗೂ ಕೂಡ ಕನ್ಯೆಗಳು ಸಿಗ್ತಾ ಇಲ್ಲ. ಯಾಕೆಂದರೆ ಡಿಮ್ಯಾಂಡ್ ಭಾಳ ಇದೆ. ಈಗ ಏನಂದರೆ, ಗಂಡಿನ ತಂದೆ ಒಂದು ಸ್ಲಮ್ಮಲ್ಲಿ ಜೀವನ ಮಾಡ್ತಿರ್ತಾನೆ, ತನ್ನ ಮಗಳು 4-5 ಪ್ಲಾಟ್ ಇರುವಂಥ ಅಳಿಯನಿಗೆ ಕೊಡಬೇಕು, ಹುಡುಗನಿಗೆ ಕೊಡಬೇಕು ಅಂತ ಆಸೆ ಪಡ್ತಾನೆ ಇವತ್ತಿನ ತಂದೆ ತಾಯಿಗಳು. ಇಡೀ ಜೀವಮಾನದಲ್ಲಿ ತಾನು ಆ ಸಮ್ ಏರಿಯಾದಿಂದ ಹೊರಗಡೆ ಬರೋಕ್ಕಾಗಿರೋದಿಲ್ಲ. ಆದರೆ ಅವನು ಬಯಸೋದೇನು? ನನ್ನ ಅಳಿಯ, ನನ್ನ ಮಗಳು ಇಂಥ ಮನೆಯಲ್ಲೇ ಇರಬೇಕು, ಹೀಗೆ ನಿರೀಕ್ಷೆ. ಆಮೇಲೆ ಎಲ್ಲರೂ ಜಾಬ್ ನೋಡ್ತಾರೆ, ಅದರಲ್ಲಿ ಗೋರ್ಮೆಂಟ್ ಜಾಬ್ ಬೇಕು ಅಂತ ಆಸೆ ಪಡೋರು ಭಾಳ ಜನ. ಗೋರ್ಮೆಂಟ್ ಜಾಬ್ ಇರೋ ಹುಡುಗನಿಗೆ ನನ್ನ ಮಗಳು ಕೊಡೋದು ಪಾಲಕರದು, ಹೆಣ್ಣಿರುತ್ತೆ ಅವ್ರದ್ದು ಡಿಮ್ಯಾಂಡು. ಅವ್ನು ಗೋರ್ಮೆಂಟ್ ಜಾಬ್ ಇದೆ ಅಂದರೆ ಅವನಿಗೆ ಆಸ್ತಿ ಇರಬೇಕು. ಒಂದು ವೇಳೆ ಜಾಬ್ ಹೋಗ್ಬಿಟ್ರೆ ಅವನ ಪ್ರಾಪರ್ಟಿ ನೋಡ್ತಾರೆ, ಎಷ್ಟಿದೆ ಆಸ್ತಿ, ಎಷ್ಟಿದೆ ಮನಿ, ಎಷ್ಟಿದೆ ಹೊಲ, ಎಷ್ಟಿದೆ, ಇದೆಲ್ಲ ನೋಡ್ತಾರೆ. ಈ ಸ್ಥಿತಿಗೆ ಬಂದುಬಿಟ್ಟಿದೆ. ಯಾಕೆ ಈ ಥರ ಆಯಿತು ಅಂದರೆ, ಇದೆಲ್ಲ ಅವನ ಜಗದೀಶ್ವರ ಲೀಲೆ. ಅವನು ಆಡಿಸ್ತಾ ಇದ್ದಾನಲ್ವಾ, ಅದರ ಪರಿಣಾಮ ಇದು. ಅಷ್ಟೇ ಅಲ್ಲ, ಅದಕ್ಕೆ ಒಂದು ಸಮಯದಲ್ಲಿ ನಮಗಿಬ್ಬರು ನಮಗಿಬ್ಬರು ಅನ್ನೋ ಒಂದು ಕಾನ್ಸೆಪ್ಟ್ ಏನು ಬಂತು ಭಾರತದಲ್ಲಿ, ಅದರ ದುಷ್ಪರಿಣಾಮ ಇವತ್ತು ಅನುಭವಿಸ್ತಾ ಇದ್ದೀವಿ ನಾವು. ಕೆಲವರು ನೀಚ ವಿಷಬುದ್ಧಿ ಉಳ್ಳಂತಹ ರಾಜಕಾರಣಿಗಳು ಈ ಕೆಲಸವನ್ನು ಮಾಡಿದ್ರು, ಈ ಪಿತೂರಿಯನ್ನು ಮಾಡಿದ್ರು, ನಮಗಿಬ್ಬರು ನಾವಿಬ್ಬರು ಅಂತಂದು. ಹಾಗಾಗಿ ಸಂತತಿ ಕಮ್ಮಿ ಆಕ್ಯಂತ ಬಂತು. ಅದರಲ್ಲಿ ಹೆಣ್ಣಿನ ಸಂಖ್ಯೆ ಅಂತೂ ಕಡಿಮೆ ಆಕ್ಯಂತ ಬಂತು. ಈ ವರದಕ್ಷಿಣೆ ವಿಚಾರದಲ್ಲಿ ಹೆಣ್ಣಿನ ಸಂತತಿ ಕಮ್ಮಿ ಆಕ್ಯಂತ ಬಂತು. ಅದರ ಪರಿಣಾಮ ಈಗ ಅನುಭವಿಸ್ತಾ ಇದ್ದೀವಿ. ಅದರ ಪರಿಣಾಮ ಏನಾಗ್ತಾ ಇದೆ?
ಡೈವರ್ಸ್ಗಳಾಗ್ತವೆ. ಮದುವೆ ಆಗ್ತಾಳೆ, ಡೈವರ್ಸ್ ಆಗುತ್ತೆ, ಮತ್ತು ಇನ್ನೊಬ್ಬನ ಹತ್ರ ಹೋಗ್ತಾಳೆ. ಅಲ್ಲಿ ಕಾಯ್ತಾ ಇರುತ್ತೆ ಬೇರೆಯವ್ರ ಹತ್ರ ಸುಖ ಪಡ್ಕೊಳಕ್ಕೆ ಮುಂದಿನ ಜೀವನ. ಇವನು ಮದುವೆ ಮಾಡ್ಕೊಂಡು ಡೈವರ್ಸ್ ಪಡ್ಕೊಂಡವನ ಕಥೆ ಏನೋ, ಇವನು ಮಾನಸಿಕವಾಗಿ ಎಷ್ಟು ಸಮೃದ್ಧನಾಗಿರ್ತಾನೆ, ತನ್ನ ಜಾಬಲ್ಲಿ, ತನ್ನ ಕೆಲಸದಲ್ಲಿ ಎಲ್ಲಾದ್ರೆ ಪರ್ಫೆಕ್ಟ್ ಆಗಿರ್ತಾನೆ, ಸ್ಥಿತಿವಂತನಾಗಿರ್ತಾನೆ. ಆದರೆ ಹೆಂಡತಿ ಕೈ ಕೊಟ್ಲೆಂಬ ಕಾರಣಕ್ಕೋಸ್ಕರ ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಒಂದು ಇಲ್ಲ ಅಂದರೆ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾನೆ. ಅದರಿಂದ ಹೊರಗಡೆ ಬರೋಕ್ಕೆ ಆಗೋದೇ ಇಲ್ಲ. ಇದು ಯೂನಿವರ್ಸಲ್ ಆಗಿ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಆಗ್ತಿರುವಂಥ ವಾಸ್ತವಿಕ ಸಮಸ್ಯೆ ಇದು. ತುಂಬ ಜನ ಗಂಡಸರು ಹೆಂಡತಿ ಕೈ ಕೊಟ್ಟದಕ್ಕೋಸ್ಕರ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ, ಹುಚ್ಚರಾಗ್ತಾರೆ, ಮೆಂಟಲ್ಗಳಾಗ್ತಾರೆ. ಎಲ್ಲೋ ಕೆಲವರು ಆಧ್ಯಾತ್ಮ ಕಡೆಗೆ ಬರ್ತಾರೆ. ಈಗ ನಾವೆಲ್ಲ ಕುಂಭಮೇಳವನ್ನು ನೋಡಿದ್ವಿ. ಕುಂಭಮೇಳದಲ್ಲಿ ಈ ಟಿವಿಯವರು ಸಂದರ್ಶನ ಮಾಡಿರುವುದು, ಯೂಟ್ಯೂಬರು ಸಂದರ್ಶನ ಮಾಡಿರುವಂಥದ್ದು, ಪತ್ರಕರ್ತರು ಸಂದರ್ಶನ ಮಾಡಿದ್ರು ಅನೇಕ ಜನ ಸಾಧುಗಳನ್ನು. ಅಲ್ಲಿ ಆಲ್ಮೋಸ್ಟ್ ನಾಗ ಸಾಧುಗಳಾಗಿರ್ಬೋದು, ಅಗೋರಿ ಸಾಧಕರು ಆಲ್ಮೋಸ್ಟ್ ಸಂಸಾರದಲ್ಲಿ ಬೆಂದು ಹೋದಂಥವರೇ ಕಾಣ್ತಾರೆ. ಬೇಡ ಇದು, ಥು ಅಂತ ಉಗುಳಿ ಹೋದವರು, ಇದು ಬೇಡ. ಆಲ್ಮೋಸ್ಟ್ ನಾಗಾ ಸಾಧುಗಳು, ಅಗೋರಿಗಳು ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಹೋದಂಥವ್ರು. ನೀವು ಕೇಳಿದ್ರೆ IIT ಬಾಬಾ ಅಂತಂದು ಅನೇಕ ಜನ ಕೇಳಿದ್ರೆ, ಡಿಗ್ರಿಗಳು, ಡಬಲ್ ಡಿಗ್ರಿಗಳು ಆದವರು, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದವರು, ಕೋಟಿಗೆ ಲಕ್ಷಗಟ್ಟಲೆ ಸಂಬಳ ಪಡಿತಿದ್ದಂಥವ್ರು, ಅಂಥವರು ಕೂಡ ಸಂಸಾರದಲ್ಲಿ ಫೇಲ್ ಆದ ತಕ್ಷಣ ಅವರು ಇದು ಬೇಡ ಅಂತ ಉಗುಳಿಬಿಟ್ಟು ಹೋದ್ರು. ಅದು ಸಂಸ್ಕಾರ. ಅದು ಇಷ್ಟು ಸಂಸಾರ ಇಷ್ಟು ಅನುಭವಿಸ್ಬೇಕಂತ ಇರುತ್ತೆ ಅವರಿಗೆ. ಅದು ಅನುಭವಿಸಿದ ತಕ್ಷಣ ಬೇಡ ಅನಿಸುತ್ತೆ, ಹೋಗ್ಬಿಡ್ತಾರೆ. ಅವರು ಆಧ್ಯಾತ್ಮದಲ್ಲಿ ಆ ಸುಖವನ್ನು ಕಾಣ್ತಾರೆ. ಅದಕ್ಕೆ ಇದೆಲ್ಲ ಸಮಸ್ಯೆಗೆ, ಇವತ್ತಿನ ಈ ಸಮಸ್ಯೆಗೆ ಪರಿಹಾರ ಅಂದರೆ ಅಧ್ಯಾತ್ಮನೇ ಪರಿಹಾರ ಅಲ್ಲ. ಯಂಗ್ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಂಡು ಹೆಂಡತಿ ಜೊತೆ ಸುಖವಾಗಿಟ್ಟು ಮಕ್ಕಳು ಮಾಡ್ಕೊಂಡು ಆರಾಮಾಗಿರೋ ವಯಸ್ಸಿನಲ್ಲಿ ನಾವ್ಯಾಕೆ ಆಧ್ಯಾತ್ಮಕ್ಕೆ ಬರಬೇಕು ಅಂತ ನೀವೆಲ್ಲ ಪ್ರಶ್ನೆನೂ ಮಾಡಬಹುದು. ಅದು ಕಾಲ ಹೆಂಗೆ ತಿರುಗುತ್ತೋ ಹಂಗೆ ತಿರುಗಬೇಕಾಗುತ್ತೆ. ನೋಡಿ, ಒಂದು ಹೆಣ್ಣನ್ನ ನಾನು ತೃಪ್ತಿಪಡಿಸಿದ್ದೀನಿ ಎಂಬ ಗಂಡಸು ಯಾರೂ ಇಲ್ಲ. ಹೆಣ್ಣನ್ನು ನಾನು ತೃಪ್ತಿಪಡಿಸಿದ್ದೀನಿ ಎಂಬ ಹೇಳಿಕೊಳ್ಳುವಂಥ ಗಂಡಸೇ ಇಲ್ಲ. ಯಾವುದೇ ಹೆಣ್ಣು ನಾನು ತೃಪ್ತಳಾಗಿದ್ದೀನಿ ಅಂತ ಹೇಳೋದು ಇಲ್ಲ. ಇದು ನಿಜ ಇದೆ. ಆದರೂ ಮನುಷ್ಯ ಅದರಿಂದ ಹೋಗ್ತಾನೆ. ಈಗ ಒಬ್ಬ ಪುರುಷನ ಮದುವೆ ಆಗ್ತಾಳೆ, ಅವಳು ಅಂದ್ಕೊಂಡಷ್ಟು ಸುಖ ಅವನಿಂದ ಸಿಗೋದಿಲ್ಲ. ಆಮೇಲೆ ಅವಳು ಡೈವರ್ಸ್ ಕೊಟ್ಟು ಬೇರೆಯವನ ಹತ್ರ ಹೋಗ್ತಾಳೆ. ಅವನಿಗಿನ್ನ ಜಾಸ್ತಿ ಸುಖ ಕೊಡ್ತಾನೆ. ಎಷ್ಟು ದಿವಸ ಕೊಡ್ತಾನೆ? 4 ದಿವಸ ಕೊಡ್ತಾನೆ. ಆಮೇಲೆ ಅವನದು ಅದೇ ಕಥೆನೆ. ಅವನಿಗೂ ಡೈವರ್ಸ್ ಕೊಡ್ತಾಳೆ, ಮತ್ತೆ ಇನ್ನೊಬ್ಬನ ಹತ್ರ ಹೋಗ್ತಾಳೆ. ಅವನು ಜಾಸ್ತಿ ಕೊಡ್ತಾನೆ ಸುಖನ, ಆದರೆ 4 ದಿವಸ ಆದಮೇಲೆ ಅವನದು ಡೌನ್ ಆಗುತ್ತೆ. ಅಂದರೆ ಎಷ್ಟು ಜನನಂತ ಪುರುಷರನ್ನು ಚೇಂಜ್ ಮಾಡ್ತಾರೆ ಈ ಹೆಂಗಸರು? ಎಷ್ಟು ಜನ ಗಂಡಸರನ್ನು ಚೇಂಜ್ ಮಾಡೋಕ್ಕಾಗುತ್ತೆ? ಜೀವನ ಪರ್ಯಂತ ಇದೇನಾ? ಒಂದು ದಿವಸ ಅವರು ಕೂಡ ವೈರಾಗ್ಯ ತಳಲೇಬೇಕಾಗುತ್ತೆ. ಈ ಡೈವರ್ಸ್ ಆದಂಥವನು ಕೂಡ ತನಗೆ ಅನುಕೂಲವಾದಂಥ ಬೇರೆ ಹುಡುಗಿ ನೋಡ್ತಾನೆ. ಸಿಗದೇ ಇದ್ದಾಗ ಮಾನಸಿಕ ಖಿನ್ನತೆಗೊಳಗಾಗ್ತಾನೆ. ಆದರೆ ಅವನು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕು. ಅವನಿಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಾಗ ಸತ್ಯ ಅರ್ಥ ಆಗುತ್ತೆ. ಯಾಕೆ ನನ್ನ ಹೆಂಡತಿ ಹಿಂಗೆ ಮಾಡಿ ಹೋದ್ಲು ಎಂಬ ವಾಸ್ತವ ಸತ್ಯ ಅರ್ಥ ಆಗುತ್ತೆ. ಜಗತ್ತು ಯಾಕೆ ಹೀಗಿದೆ ಎಂಬುದು ಅರ್ಥ ಆಗುತ್ತೆ. ಆಧ್ಯಾತ್ಮದ ಕಡೆಗೆ ವಾಲಿದಾಗ ಎಲ್ಲಿವರೆಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಈ 3 ಚಕ್ರದ ಒಳಗೆ ಅಡ್ಡಾಡ್ತಾ ಇರ್ತಾನೋ ಅಲ್ಲಿವರೆಗೆ ಈ ಸೃಷ್ಟಿ, ಈ ಜಗತ್ತು, ಈ ಜೀವನ, ನಾನು ಯಾಕೆ ಭೂಮಿ ಬಂದೆ, ನನ್ನ ಉದ್ದೇಶ ಏನು, ನಾನು ಮಾಡಬೇಕಾಗಿರೋ ಕೆಲಸ ಏನು, ಇದು ಯಾವುದೂ ಅರ್ಥ ಆಗೋದಿಲ್ಲ. ಯಾವಾಗ 3 ಚಕ್ರಗಳನ್ನು ದಾಟಿ ಅನಾಥ ಚಕ್ರಕ್ಕೆ ಒಬ್ಬ ವ್ಯಕ್ತಿ ಸದ್ಗುರುವಿನ
ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿ ಅನಾಥ ಚಕ್ರಕ್ಕೆ ಬರ್ತಾನೋ ಅವಾಗ ಅನ್ಕೊಂತಾನೆ, ಥೋ ಈ ಹೆಣ್ಣಿನ ಸಮಸ್ಯೆ ಯಾಕಾದ್ರೂ ಮಾಡಿದೆ ನಾನು, ನನ್ನೊಳಗೆ ಇತ್ತು ಸುಖ, ನನ್ನೊಳಗೆ ಸುಖ ಇತ್ತು, ಎದಕ್ಕಾದರೂ ನಾನು ಮದುವೆ ಮಾಡಿಕೊಂಡೆ, ಸಾಸುವೆ ಎಷ್ಟು ಸುಖಕ್ಕೆ ಬೆಟ್ಟದಷ್ಟು ಕಷ್ಟವನ್ನು ಅನುಭವಿಸಿದೆ, ಯಾಕಾದರೂ ಅನುಭವಿಸಿದೆ ಅಂತ ಅವಾಗ ಅರಿವಾಗುತ್ತೆ. ಅಂದರೆ ಅವನಿಗೆ ಅದನ್ನು ಅನುಭವಿಸ್ಬೇಕಂತ ಪ್ರಾರಬ್ಧ ಇರುತ್ತೆ, ಅವನು ಅನುಭವಿಸಿರ್ತಾನೆ. ಎಲ್ಲರೂ ಯೋಗಿಗಳಾಗಕ್ಕಾಗೋದಿಲ್ಲ. ಅವರವ್ರ ಕರ್ಮ ಅನುಸಾರವಾಗಿ ಅದು ಏನು ನಡಿಬೇಕೋ ಅದು ನಡೆದಿರುತ್ತೆ. ಇದು ವಾಸ್ತವ ಜಗತ್ತು. ನೀವು ಯಯಾತಿ ಕಥೆಯನ್ನು ಕೇಳಿರ್ಬೋದು. ಯಯಾತಿ ಅವನು ಸುಖದಲ್ಲಿ, ಹೆಣ್ಣಿನ ಸುಖದಲ್ಲಿ ಬಿತ್ತು ಒದ್ದಾಡ್ತಾ ಇರ್ತಾನೆ. ಅವನು ಎಷ್ಟು ಅನುಭವಿಸಿದ್ರು ಸಾಕಾಗೋದಿಲ್ಲ. ಲಾಸ್ಟಿಗೆ ತನ್ನ ಮಗನ ಯೌವನವನ್ನು ತಗೊಂತಾನೆ. ಅವನು ತನ್ನ ಮಗನ ಯೌವನವನ್ನು ತಗೊಂಡು ಮತ್ತೆ ಸುಖ ಅನುಭವಿಸ್ತಾನೆ. ಲಾಸ್ಟಿಗೆ ಅವನಿಗೆ ಚಿಟ್ ಅನಿಸಿಬಿಡುತ್ತೆ, ಲಾಸ್ಟಿಗೆ ಅವನಿಗೆ ಹೊಲಸು ಅನಿಸುತ್ತೆ. ಆವಾಗ ಅವನಿಗೆ ಮಗನಿಗೆ ಯೌವನವನ್ನು ವಾಪಸ್ ಕೊಟ್ಟು ಅವನು ಕಾಡಿಗೆ ತಪಸ್ಸಿಗೆ ಹೋಗ್ತಾನೆ. ನೀವು ತುಳಸಿದಾಸನ ಕಥೆಯನ್ನು ಕೇಳಿರ್ಬೋದು. ಹೆಂಡತಿ ಬಿಟ್ಟು ಅರಗಳಿಗೆ ಇರೋದಿಲ್ಲ ತುಳಸಿದಾಸ. ಘೋರ ಮಳೆ ಬಂದಿರುತ್ತೆ, ಹೆಂಡತಿ ತವ್ರ ಮನೆಗೆ ಹೋಗಿರ್ತಾಳೆ. ಒಂದು ನದಿ ತುಂಬಿ ಹರಿತಿರುತ್ತೆ. ಅಂಥ ನದಿಯನ್ನೇ ಈಜಿ ದಡ ಸೇರಿರ್ತಾನೆ. ಆ ಕಡೆ ದಡಕ್ಕೆ ಹೋಗಿ ಹೆಂಡತಿ ಮನೆಗೆ ಹೋಗಿರ್ತಾನೆ. ಹೆಂಡತಿ ಬಾಗಿಲು ಹಾಕಿರ್ತಾಳೆ ಮನೆಯ ಮೇಲೆ. ಹತ್ತಬೇಕಲ್ವಾ, ಒಂದು ಹಾವು ಸರ್ಪ ಇಳಬಿದ್ದಿರುತ್ತೆ. ಆ ಸರ್ಪ ಹಿಡ್ಕೊಂಡು ಮೇಲೆ ಎತ್ತಿರ್ತಾನೆ. ಮೇಲೆತ್ತಿ ಹೆಂಡತಿನ ಕರೀತಾನೆ. ಯಾಕೆ? ಆಕೆ ಆಶ್ಚರ್ಯ ಆಗ್ತಾಳೆ. ಯಾಕೆ, ಏನು ಅರ್ಜೆಂಟ್ ಇದೆ, ಯಾಕೆ ಬಂದ್ರಿ ಅಂತ. ಅಲ್ಲ, ಈ ಒಂದು ತವಕ, ನನ್ನನ್ನು ನೋಡಬೇಕೆಂಬ ತವಕ, ನೀನು ಇದನ್ನೇ ಭಗವಂತನ ಮೇಲೆ ಇಟ್ಟಿದ್ರೆ ನಿನಗೆ ಪರಮಾತ್ಮನೇ ಸಿಕ್ಬಿಡ್ತಿದ್ದ ಅಂತಂದು ಹೆಂಡತಿ ಹೇಳಿದಾಗ ಅವನಿಗೆ ಅದು ಬೇಕಾಗಿತ್ತು. ಹೆಂಡತಿ ಕಡೆಯಿಂದ ಅನಿಸ್ಕೊಳ್ಳೋದು ಬೇಕಾಗಿತ್ತು. ಆಗಿಂದಾಗಲೇ ಬದಲಾವಣೆ ಆಗ್ತಾನೆ. ಆಗಿಂದಾಗಲೇ ತುಳಸಿದಾಸನಾಗಿ ರಾಮಾಯಣ ಬರೀತಾನೆ, ಆಧ್ಯಾತ್ಮಿಕ ವ್ಯಕ್ತಿ ಆಗ್ತಾನೆ. ಇವತ್ತು ನಾನು ಹೇಳಿದೆ, ಅನೇಕ ಜನ ನಾಗಸಾಧುಗಳು, ಅಘೋರಿ ಸಾಧುಗಳು ಸಂಸಾರದಿಂದ ಬೇಸತ್ತು ವಿಚ್ಛೇದಿತರಾಗಿ ಥೂ ಅಂತ ಹೊಗಳಿ ಬಂದು ಸಾಧುಗಳಾಗಿದ್ದಾರೆ. ಅದೇ ಥರ ಇತಿಹಾಸ ಪುರಾಣದ ಉದ್ದಕ್ಕೂ ಕೂಡ ನಿಮಗೆ ಇದೆಲ್ಲ ಉತ್ತರ ಸಿಗುತ್ತೆ. ಇಂಥವರೇ ಬಹಳ ಜನ ಇದ್ದಾರೆ. ಅಂದರೆ ಗಂಡು ಹೆಣ್ಣ ಸುಖ ಆಗಿರ್ಬೋದು, ಹೆಣ್ಣಿನಿಂದ ಗಂಡಿಗೆ ಸುಖ ಆಗಿರ್ಬೋದು, ಇದು ಶಾಶ್ವತ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ವಾಸ್ತವ ಸತ್ಯ ಏನಂತ ಅರ್ಥ ಆಗುತ್ತೆ. ಏಟು ಬೀಳ್ತಾ ಇದೆ. ಹೀಗೆ ಒಂದು ಮದುವೆ ಮಾಡ್ಕೊಳ್ತಾಳೆ, ಡೈವರ್ಸ್ ಆಗುತ್ತೆ. ಮತ್ತೆ ಇನ್ನೂ ಒಂದು ಮದುವೆ ಮಾಡ್ಕೊಳ್ತಾಳೆ, ಮತ್ತೆ ಡೈವರ್ಸ್ ಆಗುತ್ತೆ. ಆಗ್ಲಾದ್ರೂ ಬದಲಾಗಬೇಕಲ್ಲ? ಇಲ್ಲ, ಮತ್ತೆ ಇನ್ನೊಂದು ಗಂಡು ಬೇಕು. ಅದೇ ಥರ ಹೆಣ್ಣು ಅಷ್ಟೇ, ಗಂಡು ಅಷ್ಟೇ. 2-3 ಮದುವೆ ಆದರೂ ಇನ್ನೂ ಸಾಕಾಗಿರೋದಿಲ್ಲ, ಇನ್ನೂ ಬೇಕು. ಯಾಕೆ ಹೀಗೆ ಅಂದರೆ, ಈ ಪಂಚೇಂದ್ರಿಯಗಳು ಏನಿದಾವಲ್ಲ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ, ಅರಿಷಡ್ ವರ್ಗಗಳು, ಈ ಪಂಚೇಂದ್ರಿಯಗಳು, ನೀವು ಎಷ್ಟು ಸುಖವನ್ನು ಕೊಡ್ತಿರೋ ಅಷ್ಟು ಜಾಸ್ತಿ ಯಾಕೆಂತ ಹೋಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಈಗ ಕಟ್ಟಿಗೆ ಮೇಲೆ ತುಪ್ಪ ಹಾಕಿ ಬೆಂಕಿ ಹಚ್ಚಿ ತುಪ್ಪವನ್ನು ಹೇಗೆ ಸುರಿತಿರೋ ಅದು ಬೆಂಕಿ ಅಗ್ನಿ ಇನ್ನೂ ಹೆಚ್ಚಾಗಿ ಜ್ವಾಲೆಯಾಗಿ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವೇ ಈ ಸುಖವನ್ನು ಎಷ್ಟು ಅನುಭವಿಸ್ತಿರೋ ಅಷ್ಟು ಜಾಸ್ತಿ ಹಾಕ್ಯಂತ ಹೋಗುತ್ತೆ ಹೊರತು, ಅದೇ ಅಂತಾರಲ್ಲ, ಹುಣಸಿ ಗಿಡದ ಮರ ಮುಪ್ಪಾದರೂ ಹುಳಿ ಮುಪ್ಪಾಗಿಲ್ಲ ಅಂತ ಹೇಳ್ತಾರೆ. ವಯಸ್ಸಾಗಿದ್ರೂ ಹುಳಿ ಮುಪ್ಪಾಗಿಲ್ಲ ಅಂತ ಹೇಳ್ತಾರೆ. ಇದು ಗಾದಿ ಮಾತೆಲ್ಲ ಹೇಳ್ತಾರೆ ಹಳ್ಳಿ ಕಡೆಗೆ. ಯಾಕೆ ಹೇಳ್ತಾರೆ ಅಂದರೆ, ಇದಕ್ಕೆ ಅಂತ್ಯ ಇಲ್ಲ. ಈ ಒಂದು ಸುಖಕ್ಕೆ, ಪ್ರಪಂಚಿಕ ಸುಖಕ್ಕೆ ಅಂತ್ಯ ಇಲ್ಲ. ನೀವು ಅಂತ್ಯ ಮಾಡ್ಕೊಂಡ್ರೆ ಅದು ಅಂತ್ಯ ಆಗುತ್ತೆ. ಇಲ್ಲ ಅಂದರೆ ಇದು ಜ್ವಾಲೆ ಉರಿಯುತ್ತೆ, ಅದರಲ್ಲೇ ಬೆಂದು ಹೋಗಬೇಕಾಗುತ್ತೆ, ಹೆಣ್ಣಾಗಲಿ ಗಂಡಾಗಲಿ. ಇದು ವಾಸ್ತವ ಸತ್ಯ. ಅದಕ್ಕೆ ಹಿಂದೆ ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು
ನಮ್ಮ ಹಿರಿಯರು ಸಂಸಾರ ಅಂದರೆ ಮದುವೆ ಮಾಡ್ಕೊಂಡು 2 ಮಕ್ಕಳು ಪಡ್ಕೊಂಡ್ಮೇಲೆ ಅಣ್ಣ ತಂಗಿ ಥರ ಜೀವನ ಮಾಡ್ತಾ ಇದ್ರು. ಇವತ್ತು ನಾವು 2 ಮಕ್ಕಳಿಗೆ ಮದುವೆ ಆದ್ರೂ ಗಂಡಗೆ ಹೆಂಡತಿ ಬೇಕು, ಹೆಂಡತಿ ಗಂಡ ಬೇಕು. ಇದು ನಮ್ಮ ಪರಂಪರೆ ಸಂಸ್ಕೃತಿ ಅಲ್ಲ, ಇದು ವೆಸ್ಟರ್ನ್ ಸಂಸ್ಕೃತಿ, ಇದು ಯುರೋಪಿನ ಸಂಸ್ಕೃತಿ. ತಿಳ್ಕೊಂಬೇಡಿ, ಇದು ಯುರೋಪಿನ ಸಂಸ್ಕೃತಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನೀವು ಪಾಲನೆ ಮಾಡ್ತಿರೋದು, ನೀವು ಶಾರೀರಿಕವಾಗಿ ಭಾರತೀಯರಾಗಿ ಕಾಣ್ತಾ ಇದ್ದೀರಾ, ನೀವು ಮಾನಸಿಕವಾಗಿ ಯುರೋಪಿಯನ್ರಾಗಿ ಬಿಟ್ಟಿದ್ದೀರಾ. ಅದರಿಂದ ಹೊರಗಡೆ ಬನ್ನಿ, ಭಾರತೀಯ ಸಂಸ್ಕೃತಿ ಪರಂಪರೆಗಡೆ ಬನ್ನಿ. ಮಕ್ಕಳು ಎದಕ್ಕೆ ಬೇಕು? ಪ್ರಜೋತ್ಪತ್ತಿಗೋಸ್ಕರ. ಇದು ನಡಿಬೇಕಲ್ಲ, ಮುಂದೆ ಸೃಷ್ಟಿಕ್ರಿಯೆ ನಡಿಬೇಕು, ಅದಕ್ಕೋಸ್ಕರ ಮಕ್ಕಳು ಬೇಕಾಗಿದೆ. ಅದನ್ನು ಅರ್ಥ ಮಾಡ್ಕೊಂಡು ಮಕ್ಕಳಾದ ನಂತರ ಹೆಂಡತಿ ಗಂಡ ಇಬ್ರು ಕೂಡ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಗುರುವಿನ ಮಾರ್ಗದಲ್ಲಿ ಸಾಧನೆಯಲ್ಲಿ ತೊಡೆದಾಗ ನಿಮ್ಮಲ್ಲಿ ಅದ್ಭುತವಾದ ಆನಂದವನ್ನು ಕಾಣ್ತೀರಾ. ನೀವು ನಿಮ್ಮಲ್ಲಿ ಅದ್ಭುತವಾದ ಆನಂದವನ್ನು ಕಾಣ್ತೀರಾ. ಈ ಜಂಜಾಟದಿಂದ ಹೊರಗಡೆ ಬರಬೇಕಂದ್ರೆ ಆಧ್ಯಾತ್ಮ ಮಾರ್ಗಕ್ಕೆ ಬರಲೇಬೇಕು. ನೋಡಿ, ಹೆಚ್ಚು ಹೆಣ್ಮಕ್ಳು ಆಧ್ಯಾತ್ಮ ಕಡೆಗೆ ತಿರುಗುತ್ತಾರೆ. ಗಂಡನಿಂದ ಸುಖ ಜಾಸ್ತಿ ಸಿಗದೇ ಇದ್ದಾಗ ಉತ್ತಮ ಮನೆತನದ ಸುಸಂಸ್ಕೃತ ಮನೆತನದ ಸ್ತ್ರೀಯರೆಲ್ಲ ಮಠ ಮಾನ್ಯಗಳ ಕಡೆಗೆ, ಆಶ್ರಮ ಕಡೆಗೆ ಮುಖ ಮಾಡ್ತಾರೆ. ಯಾಕೆ ಅಂದರೆ ಅಲ್ಲಿ ಒಂದು ರೀತಿ ಸುಖ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಗಂಡನಲ್ಲಿ ಸಿಗದೇ ಇರುವಂಥದ್ದು ಈ ಕಡೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಮಕ್ಕಳಾದರೆ ಆ ಒಂದು ಇದನ್ನ ಮಕ್ಕಳ ಮೇಲೆ ತಿರುಗಿಸ್ತಾರೆ. ಅವರು ಆ ಒಂದು ಕಾಮವನ್ನ ತಾಯಂದ್ರು ಮಕ್ಕಳ ಮೇಲೆ ತಿರುಗಿಸುತ್ತಾರೆ. ಅಂದ್ರೆ ನಾವು ಇದನ್ನ ಬದಲಾಯಿಸಬೇಕು, ಮಾರ್ಗವನ್ನು ಬದಲಾಯಿಸಿಕೊಂಡಾಗ ನಿಮ್ಮ ಜೀವನ ಸುಖವಾಗಿರಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ನಮ್ಮ ಋಷಿ ಪರಂಪರೆಯಲ್ಲಿ ಸಂಸಾರದಲ್ಲಿದ್ದು ಮುಕ್ತಿಯನ್ನು ಪಡ್ಕೊಳ್ಳಿ, ಪಾರಮಾರ್ಥವನ್ನು ಕಾಣಿ ಅಂತಂದು ಹೇಳಿದ್ರು. ಸಂಸಾರವನ್ನು ಮಾಡಿ ಅದರ ರುಚಿಯನ್ನು ಅನುಭವಿಸಿ, ಅದರ ಕಷ್ಟ ಸುಖವನ್ನು ಅನುಭವಿಸಿ ಪರಿಪಕ್ವ ಆಗಬೇಕು ಮನುಷ್ಯ. ಪರಿಪಕ್ವ ಆದಮೇಲೆ ಅವನ ಆಧ್ಯಾತ್ಮಕ್ಕೆ ಯೋಗ್ಯ ಆಗ್ತಾನೆ, ಆಧ್ಯಾತ್ಮದಲ್ಲಿ ಅವನು ಯೋಗ್ಯನಾಗ್ತಾನೆ. ಸಾಧನೆಯ ಮಾಡಿ ಕೂಡ ಮದುವೆ ಮಾಡ್ಕೊಳಕ್ ಬರೋದಿಲ್ಲ, ಮಾಡ್ಕೋಬಹುದು, ಮಕ್ಕಳನ್ನು ಪಡ್ಕೋಬಹುದು. ಹಿಂದೆ ನಮಗೆ ಗುರುಕುಲ ಸಿಸ್ಟಮ್ ಇತ್ತು, ಶಿಕ್ಷಣ ಗುರುಕುಲ ಸಿಸ್ಟಮ್ದಲ್ಲಿ ಮಕ್ಕಳಿಗೆ ಪ್ರಾರಂಭದಲ್ಲಿನೇ ಆಧ್ಯಾತ್ಮ ಬ್ರಹ್ಮವಿದ್ಯೆಯನ್ನು ಕಲಿಸ್ತಾ ಇದ್ರು. 12 ವರ್ಷಗಳ ಕಾಲ ಬ್ರಹ್ಮವಿದ್ಯೆಯನ್ನು ಕಲಿತಾ ಇದ್ರು ಮಕ್ಕಳು. ಅನಂತರ ಅವರು ಗುರುಕುಲದಿಂದ ಹೊರಗಡೆ ಬಂದು ಮದುವೆ ಮಾಡ್ಕೊಂಡ್ಮೇಲೆ ಮೊದಲನೇ ಹೆಂಡತಿ, ಆ ಹೆಂಡತಿನೇ ಮೊದಲ ಶಿಷ್ಯಳಾಗ್ತಿದ್ರು. ಆ ವ್ಯಕ್ತಿಗೆ, ಗುರುಕುಲದಿಂದ ಬಂದಂಥ ವ್ಯಕ್ತಿಗೆ ಹೆಂಡತಿ ಮೊದಲ ಶಿಷ್ಯಳಾಗ್ತಿದ್ಲು. ತಾನೇನು ಗಳಿಸಿದ ಜ್ಞಾನವನ್ನೆಲ್ಲ ತನ್ನ ಹೆಂಡತಿಗೆ ದಾರಿ ಏರ್ತಾ ಇದ್ದ. ಜ್ಞಾನವನ್ನು ದಾರಿ ಎರೆದು 2 ಮಕ್ಕಳು ಆದ ಮೇಲೆ ಮತ್ತೆ ಅಣ್ಣ ತಂಗಿ ತರ ಬದುಕ್ತಾ ಇದ್ರು. ಆಕೆ ಸಾಧನೆ ಮಾಡ್ತಾ ಇದ್ಲು, ಇದನ್ನು ಸಾಧನೆ ಮಾಡ್ತಾ ಇದ್ದ. ಈ ಪರಂಪರೆ ಭಾರತದಲ್ಲಿ ಇದ್ದಿದ್ದು. ಯಾಕೆ ಇದು ಕಲುಷಿತವಾಗಿ ಈ ತರ ಆಗ್ತಾ ಇದೆ, ಕಾಣಬಾರ್ದೆಲ್ಲ ಕಾಣ್ತಾ ಇದ್ವಿ, ನೋಡಬಾರ್ದೆಲ್ಲ ನೋಡ್ತಾ ಇದ್ವಿ ಅಂದ್ರೆ ಆ ಸಿಸ್ಟಮ್ ಅನ್ನ ನಾವು ನಾಶ ಮಾಡ್ಕೊಂಡಿದ್ದೀವಿ. ನಾವು ಮಾಡಿಕೊಂಡಿದ್ದೀವೋ ಅಥವಾ ಯಾರೋ ಹೊರಗಡೆಯಿಂದ ಬಂದದ್ದು ದುಷ್ಟರಿಂದ ಇದೆಲ್ಲ ನಾಶ ಆಯಿತು, ಅದು ಬೇರೆ ವಿಚಾರ. ಆದರೆ ಈಗ ನಾವು ಸ್ವತಂತ್ರ ಪಡೆದಿದ್ದೇವೆ. ಭಾರತ ಈಗ ಸ್ವತಂತ್ರ ರಾಷ್ಟ್ರ. ನಾವು ನಮ್ಮದೇ ಆದ ಸಂಸ್ಕೃತಿ, ನಮ್ಮದೇ ಆದ ಪರಂಪರೆ, ಆಮೇಲೆ ನಮ್ಮದೇ ಆದ ಒಂದು ಕಟ್ಟುಪಾಡುಗಳನ್ನು ನಾವು ನಿರ್ಮಾಣ ಮಾಡಿಕೊಳ್ಳೋಕ್ಕೆ ಯೋಗ್ಯರಿದ್ದೀವಿ. ಯಾಕೆ ಮಾಡ್ಕೋಬಾರ್ದು? ವೆಸ್ಟರ್ನ್ ಕಲ್ಚರ್, ಎಷ್ಟೋ ಜನ ವಿದೇಶಿಯರೆಲ್ಲ ಭಾರತದ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ, ಆಧ್ಯಾತ್ಮದ ಕಡೆಗೆ. ಅಮೆರಿಕದಲ್ಲಿ ಎಷ್ಟೋ ಸ್ತ್ರೀಯರು ಪುರುಷರು ಕೂಡ ಆಧ್ಯಾತ್ಮ ಕಡೆಗೆ ವಾಲ್ತಾ ಇದ್ದಾರೆ. ಜಗತ್ತಿನಾದ್ಯಂತ ವಾಲ್ತಾ ಇದ್ದಾರೆ. ನೀವೇ ನೋಡಿದ್ರಿ ಕುಂಭಮೇಳವನ್ನ. ಕುಂಭಮೇಳದಲ್ಲಿ ಜಗತ್ತಿನಾದ್ಯಂತ ಎಲ್ಲ ಜನರು ಬಂದರು ಆಕರ್ಷಕರಾಗಿ. ಯಾಕೆ? ಅದರಲ್ಲಿ ಏನಿಲ್ಲ ಅಂತ ಗೊತ್ತಾಗಿದೆ. ಈ ಯುರೋಪಿನ ಸಂಸ್ಕೃತಿ ಇರುವಂತಹ ಜನಗಳು ಬರೀ ಭೋಗದಲ್ಲೇ ಬಿದ್ದು ಒಳ್ಳಾಡಿದವರು. ಅವ್ರಿಗೆ ಸಾಕಾಗಿದೆ, ಇದು ಭೋಗ ಬೇಡ, ಬೇರೆ ಏನೋ ಬೇಕು ಅಂತ ಹುಡುಕ್ತಾ ಇದ್ದಾರೆ ಅವರು. ನಿಮ್ಗೇನಾಗಿದೆ? ನೀವು ಯಾಕೆ ಭೋಗದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ? ಭಾರತ ಆಧ್ಯಾತ್ಮ ಭೂಮಿ.
ನೆಲಬೀಡು ಇದು, ಅಧ್ಯಾತ್ಮದ ನೆಲಬೀಡು ಇದು. ಭಾರತದ ಮೂಲ ಬುನಾದಿ, ಬೆನ್ನೆಲುಬು ಅಧ್ಯಾತ್ಮ. ನಮ್ಮತನವನ್ನು ನಾವು ಕಳ್ಕೊಂಡು ನಾವು ಪ್ರಪಂಚಕ ಸುಖದ ಕಡೆಗೆ ಬೆನ್ನತ್ತಿದ್ದೀವಿ. ಬಿಸಿಲು ಕುದುರೆಯನ್ನು ಬೆನ್ನತ್ತಿದಂಗೆ ಆಗಿದೆ ನಮ್ಮ ಬದುಕು. ಅದು ಬಿಸಿಲು ಕುದುರೆ ಕಾಣುತ್ತೆ, ಅಲ್ಲಿ ಮುಂದಕ್ಕೆ ಹೋದ್ರೆ ಅಲ್ಲಿ ಇರೋದಿಲ್ಲ, ಮತ್ತೆ ಕಾಣುತ್ತೆ, ಮುಂದಕ್ಕೆ ಹೋದ್ರೆ ಅಲ್ಲಿ ಇರೋದಿಲ್ಲ. ಮರಿಚಿಕ್ಕೆ ಅಂತೆ, ಮರಳಗಾಡಿನಲ್ಲಿ ಬಂದ ಮರಿಚಿಕ್ಕೆ ಬೆನ್ನತ್ತಿದ್ದಂಗೆ ನೀವು ಬೆನ್ನತ್ತಿದ್ದಾರೆ ವಿಷಯ ವಾಸನೆಗಳ ಹಿಂದ್ಗಡೆ. ಅದು ಯಾವುದೂ ಶಾಶ್ವತವಲ್ಲ. ಅದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಆಧ್ಯಾತ್ಮದ ಕಡೆಗೆ ವಾಲಬೇಕು, ಆಧ್ಯಾತ್ಮದ ಕಡೆಗೆ ವಾಲಬೇಕು. ನಿಮ್ಮಂತರಿಗೋಸ್ಕರ ನಾನು ಇದ್ದೀನಿ, ನಿಮ್ಮಂತರಿಗೋಸ್ಕರ ನಾನು ಇದ್ದೀನಿ. ಬನ್ನಿ, ನಿಮಗೆ ಅದ್ಭುತವಾದ ಸುಖ ಸಿಗುತ್ತೆ. ಅದು ಕ್ಷಣಿಕ ಸುಖ, ಕೇವಲ ಕ್ಷಣಿಕ ಬಿಂದುವಿಗೋಸ್ಕರ ಕಾಣುವಂಥ ಸುಖ. ಆದರೆ ಇಲ್ಲಿ ಜೀವನ ಅಲ್ಲ, 24 ಗಂಟೆನೂ ಆನಂದವಾಗಿರಬೇಕು. ಅಂಥ ಸುಖವನ್ನು ನಾನು ದಾರಿ ತೋರಿಸ್ತೀನಿ. ಅಧ್ಯಾತ್ಮದಲ್ಲಿ ಅಂಥ ಸುಖ ಇದೆ, ಆ ಮಾರ್ಗದರ್ಶನ ನಾನು ಕೊಡ್ತೀನಿ. ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತೀನಿ. 6 ತಿಂಗಳ ಸಾಧನೆ ಮಾಡಿ, 6 ತಿಂಗಳು ನೀವು ಸಾಧನೆ ಮಾಡಿ, 6 ತಿಂಗಳಲ್ಲಿ ಆ ಆನಂದವನ್ನು ಅನುಭವಿಸ್ತೀರ. ನನ್ನ ಹತ್ರ ಅನೇಕ ಜನ ಶಿಷ್ಯಂದ್ರು ಇರೋದು ದೈವಸಾದವರು, ವಿಧುವರು, ಆಲ್ಮೋಸ್ಟ್ ಜನ ಅವರೆಲ್ಲ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲಿ ಕಾಣದೇ ಇರುವಂಥ ಆನಂದ ನಾವು ಕಂಡಿದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ. ನೀವು ಬೇಕಾದ್ರೆ ನಮ್ಮ ಯೋಗ ಮಾಸ್ಟರ್ ಚಾನಲಲ್ಲಿ ಬಂದಿರುವಂಥ ಸಂದರ್ಶನಗಳನ್ನು, ನಮ್ಮ ಶಿಷ್ಯಂದ್ರ ಸಂದರ್ಶನಗಳನ್ನು ನೀವು ನೋಡಿ. ನಿಮಗೆ ಡೌಟ್ ಇದ್ದರೆ ಫೋನ್ ನಂಬರ್ ಹಾಕಿರ್ತೀವಿ, ಅವ್ರ ಅಡ್ರೆಸ್ ಹಾಕಿರ್ತೀವಿ, ಅವ್ರ ಹತ್ರ ಹೋಗಿ ಸಂದರ್ಶನ ಮಾಡಿ, ಅವ್ರ ಜೊತೆಗೆ ಕುಂತ್ಕೊಂಡು ಮಾತಾಡಿ ಬನ್ನಿ. ಆಮೇಲೆ ಬಂದು ನಮ್ಮ ಹತ್ರ ದೀಕ್ಷೆ ತಗೊಳ್ಳಿ. ನಿಮ್ಮ ಅಮೂಲ್ಯವಾದ ಜೀವನವನ್ನು ಯಾಕೆ ಹಾಳು ಮಾಡ್ಕೊಂತೀರ? ಈ ನರಜನ್ಮ ಸಿಗೋದಕ್ಕೆ ಎಷ್ಟೋ ಜನ್ಮಗಳು ಕಳೆದು ಬಂದಿರುತ್ತೆ. ಇದು ನರಜನ್ಮ. ಮುಂದಿನ ಜನ್ಮ ನೀವು ಮನುಷ್ಯರಾಗಿ ಹುಡ್ತಿರೋದು ಗ್ಯಾರಂಟಿ ಇಲ್ಲ. ಅದಕ್ಕೆ ಈ ಭಗವಂತ ಕೊಟ್ಟಿರುವಂಥ ಈ ಶರೀರದಲ್ಲಿ ಇದ್ದಾಗಲೇ ನೀವು ಮುಕ್ತಿಯನ್ನು ಪಡ್ಕೋಬೇಕು, ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಪ್ರಾಣಿ ಪಕ್ಷಿ ಮೃಗಾದಿಗಳು, ಅಂಡಜ ಉದ್ವಿಜ ಸ್ವೇದಜ, ಇವು ಯಾವಕ್ಕೂ ಮುಕ್ತಿ ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ಮುಕ್ತಿ ಇದೆ. ಭಗವಂತ ಆ ಜ್ಞಾನವನ್ನು ಕೊಟ್ಟಿದ್ದಾನೆ. ಇದನ್ನು ಹಾಳು ಮಾಡ್ಕೋಬಾರ್ದು. ಅದಕ್ಕೆ ದಾಸರು ಎಲ್ಲ ಹೇಳಿರೋದು, ಉತ್ಸಪ್ಪಗಳಿರೋ ಹಾಳು ಮಾಡ್ಕೋಬೇಡಿ, ಮಾನವ ಜನ್ಮವನ್ನು ಹಾಳು ಮಾಡ್ಕೋಬೇಡಿ ಅಂತಂದು. ಅದಕ್ಕೆ ಶಂಕರಾಚಾರ್ಯರು ಹೇಳಿರುವಂಥದ್ದು, ಸತ್ಸಂಗತೆ ನಿಸ್ವಂಗತ್ವಂ, ನಿಸ್ವಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಇದನ್ನೇ ಶಂಕರಾಚಾರ್ಯ ಹೇಳಿದ್ರು. ಅಹಂ ಬ್ರಹ್ಮಾಸ್ಮಿ, ನಿನ್ನಲ್ಲಿ ಎಲ್ಲ ಸುಖ ಇದೆ, ಯಾಕೆ ಅಲ್ಲಿ ಹೋಗ್ತಾ ಇದೆ? ಒಂದು ಇಡ, ಒಂದು ಪಿಂಗಳ, ಅರ್ಧನಾರೀಶ್ವರ ಅಂತ ಕರಿತೀವಿ. ಶಿವನನ್ನ ಅರ್ಧನಾರೀಶ್ವರ ಅಂತ ಕರಿತೀವಿ. ನಮ್ಮ ಶರೀರದಲ್ಲಿ ಸ್ತ್ರೀನೂ ಇದ್ದಾನೆ, ಪುರುಷನೂ ಇದ್ದಾನೆ. ಸಾಧನೆ ಮೂಲಕ ಅದನ್ನು ಮೇಲೆ ಕೇರಿಸಿದಾಗ ನಿನ್ನಲ್ಲೇ ಅದ್ಭುತವಾದ ಆನಂದವನ್ನು ನೀನು ಕಾಣ್ತೀಯ. ನಿಜವಾದ ಆನಂದ ನಿನ್ನಲ್ಲೇ ಇದೆ. ಅದನ್ನು ಕಲಿಸಿಕೊಡೋದಕ್ಕೆ ನಾನು ಇದ್ದೇನೆ. ಬನ್ನಿ, ಶಿವರಾತ್ರಿ ಪ್ರಯುಕ್ತ ವಿಶೇಷವಾದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತೀನಿ, ಶ್ರೀವಿದ್ಯೆ ದೀಕ್ಷೆಯನ್ನು ಕೊಡ್ತೀನಿ. ತೆಗೆದುಕೊಳ್ಳಿ, ಆನಂದವನ್ನು ಅನುಭವಿಸಿ. ಯಾಕೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊತಾ ಇದ್ದೀರಾ? ಯಾಕೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊತಾ ಇದ್ದೀರಾ? ಇವತ್ತು ನೋಡಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ LKG UKGಗೆ 40,000 50,000 1 ಲಕ್ಷ ಫೀಸ್ ಕಟ್ತೀರಾ. ಅಲ್ಪ ಗುರುಕಾಣಿಕೆ ನಮಗೆ ಕೊಡೋಕ್ಕೆ ನಮ್ಮ ಹತ್ರ ಬಾರ್ಗೇನಿಂಗ್ ಮಾಡ್ತೀರಾ. ಅಲ್ಪ ಗುರುಕಾಣಿಕೆ ಕೊಡಿ. ಇದೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ? ಗುರುಕುಲ, ನಿಮ್ಮಂಥವ್ರು ಬಹಳ ಜನ ಇದ್ದಾರೆ. ಎಲ್ಲರಿಗೂ ಈ ಒಂದು ಸವಲತ್ತು ಸಿಗಲಿ, ಈ ಒಂದು ಸೇವೆ ಎಲ್ಲರಿಗೂ ಸಿಗಲಿ ಎಂಬ ಉದ್ದೇಶಕ್ಕೋಸ್ಕರನೇ ನಾವು ಗುರುಕುಲ ಮಾಡ್ತಾ ಇರೋದು, ಆಶ್ರಮ ಮಾಡ್ತಾ ಇರೋದು. ಎಲ್ಲರಿಗೂ ಸಿಗಲಿ, ನೊಂದವರಿಗೆ, ಬೆಂದವರಿಗೆ, ಸಂಸಾರದಲ್ಲಿ ನೊಂದು ಬೆಂದವರಿಗೆ ಈ ಒಂದು ಅಮೃತವನ್ನು ಎಲ್ಲರಿಗೂ ಹಂಚಬೇಕೆಂಬ ಉದ್ದೇಶದಿಂದ ನಾನು ಗುರುಕಾಣಿಕೆಯನ್ನು ತೆಗೆದುಕೊಂಡು ಗುರುಕುಲಗಳನ್ನು ಮಾಡಿ ಒಂದು ಬಂದವರಿಗೆ ವ್ಯವಸ್ಥೆ ಮಾಡಬೇಕು, ಮುಂದೊಂದು ನೆಲೆ ಮಾಡಬೇಕೆಂಬ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಯಾವ ಸ್ವಾರ್ಥನೂ ಇಲ್ಲ. ನಾನು ಏನು ಸ್ವಂತ ಆನಂದವನ್ನು ಅನುಭವಿಸಿದ್ದೀನಿ, ಜಗತ್ತಿಗೆ ಅದನ್ನು ಕೊಡೋಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ನೀವು ಅದನ್ನು ವ್ಯವಸ್ಥೆ ಮಾಡಿಕೊಟ್ರೆ ನನಗೆ ಇದು ಸಮಸ್ಯೆ ಇಲ್ಲ, ನನಗೆ ರಿಸ್ಕ್ ಬೇಕಾಗಿಲ್ಲ. ಅದಕ್ಕೆ ಅಲ್ಪ ಗುರುಕಾಣಿಕೆಯನ್ನು ನಾವು ತೆಗೆದುಕೊಳ್ತೀವಿ. ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. 18ರಿಂದ 45 ವಯಸ್ಸಿನೊಳಗಿರೋರಿಗೆ ಒಂದು ವರ್ಷದ ಕೋರ್ಸ್ ಕುಂಡಲಿನಿ ರಾಜಯೋಗ. 40 ವರ್ಷದಿಂದ 60 ವರ್ಷದ ಒಳಗಿರುವಂಥವರಿಗೆ 3 ವರ್ಷದ ಕುಂಡಲಿನಿ ರಾಜಯೋಗ. ಅದರಲ್ಲಿ ಬಾಬಾಜಿಯವರ ಕ್ರಿಯಾ ಯೋಗ,
ಟೆಕ್ನಿಕ್ ಇರುತ್ತೆ, ಇದರಲ್ಲಿ ಕುಂಡಲಿನಿ ಯೋಗ ಟೆಕ್ನಿಕ್ ಇರುತ್ತೆ. ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು, ಎಲ್ಲರಿಗೂ ಸ್ವಾಗತ ಇದೆ. ಆದರೆ ಅವರು ಫಿಸಿಕಲ್ ಆಗಿ ಫಿಟ್ ಆಗಿರಬೇಕು, ಯಾವುದೇ ರೀತಿಯ ಬಾಧೆಗೊಳಗಾಗಿರಬಾರ್ದು. ಫಿಸಿಕಲ್ ಆಗಿ ಫಿಟ್ನೆಸ್ ಆಗಿರುವಂಥವ್ರು ಸ್ತ್ರೀ ಮತ್ತು ಪುರುಷರು ಈ ಶಿವರಾತ್ರಿ ಜಾಗರಣೆ ನಿಮಿತ್ತ 26ನೇ ತಾರೀಕು ಬುಧವಾರ ವಿಶೇಷ ಕುಂಡಲಿ ರಾಜಯೋಗ ದೀಕ್ಷೆ ಕೊಡ್ತಾ ಇದ್ದೀನಿ. ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.